ಗೃಹಲಕ್ಷ್ಮಿ ಹಣ ಬಂದಿಲ್ಲ, RCB ಖರ್ಚು ಮಾಡಕ್ ದುಡ್ಡಿದೆ ನಿಮಗೆ. ಸರ್ ಗೃಹಲಕ್ಷ್ಮಿ ಅದು ಎವ್ರಿ ಮಂತ್ ಸರಿಯಾಗಿ ಮಾತಾಡ್ರಿ, ಬಂದು ಕೂಗಾಡೋದಲ್ಲ ಇಲ್ಲಿ. ಎವ್ರಿ ಮಂತ್ ಒಂದ್ ಸರ್ತಿ ಬಂದೇ ಬರುತ್ತೆ. ಅದು ಬರುತ್ತೆ ಹೇಳಿ ವಿಷಯ ಮಾತಾಡ್ರಿ, ನಮ್ಗೆ ಗೊತ್ತು ಎವರಿ ಮಂತ್ ಬರೋದು ಗೊತ್ತು, ಸುಳ್ಳು ಹೇಳೋದು ನಿಲ್ಸಿ. ಆಯ್ತು, ಗೃಹಲಕ್ಷ್ಮಿ ಕತೆ ಬೇಡ. ಇವಾಗ RCB ತೊಂದರೆ ಆಗಿರೋದ್ರ ಬಗ್ಗೆ ಮಾತಾಡೋಣ. ನೋಡಿ ಸರ್, ಹೌದು ಸರ್, ನೀವು ಕ್ಲೀನಾಗಿ ಕೇಳಿಸ್ಕೊಳ್ಳಿ. RCB ಅನ್ನೋದೊಂದು ಪ್ರೈವೇಟ್ ಫ್ರಾಂಚೈಸಿ. ನಮ್ಮ ಸ್ಟೇಟ್ ಇಂದ ಅವ್ರಿಗೊಂದು ಅಭಿನಂದನೆ ಆಯ್ತು. ವಿಧಾನಸೌಧದಲ್ಲಿ ಹೆಂಗ್ ಮಾಡಿದ್ರೆ ಗೊತ್ತಾಯ್ತು, 11 ಜನ ಸಾಯಿಸಿ ಅಭಿನಂದನೆ ಮಾಡಿದ್ರೆ. ಸೇಫ್ ಆಗಿ ಮಾಡಿ. DK ಶಿವಕುಮಾರ್ ಅನ್ನ ಬಿಜೆಪಿ ಅವರು 3 ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಂತ ಹೇಳಿ, DK ಶಿವಕುಮಾರ್ ಅವರು ಸ್ಟೇಡಿಯಂಗೆ ಹೋಗಿ ಮುತ್ತಿಟ್ಬಿಟ್ರು ಅಂತ ಹೇಳಿ. ಇದೇ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇವರು ಬಸವರಾಜ ಬೊಮ್ಮಾಯಿ ಅವರು ಮುತ್ತಿಟ್ರಲ್ಲ, ಅವಾಗ ನಿಮ್ಮ ಬಾಯಲ್ಲೇನೋ ಬೆಣ್ಣೆ ಇಟ್ಕೊಂಡಿದ್ರ ನೀವು. ಓಕೆ, DK ಶಿವಕುಮಾರ್ ಅವ್ರು ಏನಾದ್ರು ಇದ್ದಷ್ಟೇ. DK ಶಿವಕುಮಾರ್ ಸ್ಟೇಡಿಯಂಗೆ ಹೋಗಿದ್ದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಿಕ್ಕೆ. ಕಾನೂನು ಸುವ್ಯವಸ್ಥೆಯನ್ನು ಅವ್ರೇನೋ ಹೋಗಿ ಕಾಪಾಡಿಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಘಟನೆಗಳು ನಡೀತಾ ಇತ್ತು. ಗೊತ್ತಾಗುತ್ತೆ ಎಲ್ರಿಗೂ ಸರ್, ಗೊತ್ತಾಗುತ್ತೆ ಕಾನೂನು ಸುವ್ಯವಸ್ಥೆನ ಪ್ರಚಾರ ವ್ಯವಸ್ಥೆನ.